ಹಾಯ್ ಹಲೋ ನಮಸ್ಕಾರ. ನಾವೀಗ ಹೋಗ್ತಾ ಇರೋದು ನಮ್ಮ ಬೆಂಗಳೂರಿಂದ 60 ಕಿಲೋಮೀಟರ್, ಜಸ್ಟ್ 60 ಕಿಲೋಮೀಟರ್ ದೂರ ಇರೋ ನಮ್ಮ ತುಮಕೂರು ಡಿಸ್ಟಿಕ್ಕಿನ ಮಂದಾರಗಿರಿ ಹಿಲ್ಸ್ಗೆ. ಇಲ್ಲಿ ನಿಮ್ಮ ಮುಂದೆ ಹೋಗ್ತಾ ಹೋಗ್ತಾ ಈ ಜಾಗ ಹೇಗಿದೆ, ರೋಡ್ ಹೇಗಿದೆ ಎಲ್ಲದೂ ಕೂಡ ತೋರಿಸ್ತೀವಿ. ಆಕ್ಚುಲಿ ಇಲ್ಲಿಗೆ ಬೈಕಲ್ಲಿ ಬಂದರೆ ತುಂಬ ಒಳ್ಳೆ ಮಜಾ ಇರುತ್ತೆ, ನಿಮಗೆ ಒಳ್ಳೆ ರೈಡ್ ಆಗುತ್ತೆ. ರೋಡ್ ಕೂಡ ಚೆನ್ನಾಗಿದೆ. ಮಂದಾರಗಿರಿಗೆ ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ಆಗ್ಬೋದು. ಸೊ ಇದು ತುಮಕೂರು ಹೈವೇಯಿಂದ ಬಂದು ಒಳಗಡೆ ತೊಗೊಂಡ್ರೆ ನಿಮ್ಗೆ ಈ ಥರ ಒಂದು ಚಿಕ್ಕ ರೋಡ್ ಸಿಗುತ್ತೆ. ಈ ರೋಡಿಂದ ಮಂದಾರಗಿರಿಗೆ ಹೋಗಬೇಕು. ಈ ಲೆಫ್ಟಲ್ಲಿ ನೋಡ್ತಾ ಇರೋದೇ ಈ ಮಂದಾರಗಿರಿ ರೋಡ್. ವಾಟ್ ಯು ಪೀಪಲ್ ಆರ್ ಡೂಯಿಂಗ್. ಕಾರಲ್ಲಿ ಹೋಗ್ಬೋದು, ಇಲ್ಲ ಮೆಟ್ಲಲ್ಲಿ ಹತ್ಕೊಂಡು ಕೂಡ ಹೋಗ್ಬೋದು. ಸೊ ಮೆಟ್ಲು ಹತ್ಕೊಂಡು ಹೋದ್ರೆ ಒಳ್ಳೆ ಮಜಾ ಇರುತ್ತೆ, ಬಟ್ ನಮಗೆ ಟೈಮ್ ತುಂಬ ಕಮ್ಮಿ ಇದೆ, ಅದಕ್ಕೋಸ್ಕರ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ನೀವು ಮೆಟ್ಲಲ್ಲಿ ಹೋಗ್ಬೇಕಂದ್ರೆ ಇಲ್ಲಿಂದ ಬಂದು ವಿತೌಟ್ ಎನಿ ಅವ್ರಿಗೇನು 40 ರೂಪಾಯಿ ಕೊಡ್ದೇನೆ ಹಿಂಗೆ ಸ್ಟ್ರೈಟ್ ಹೋಗ್ಬೋದು. ಹಿಂಗೆ ಬರ್ತಾ ಇದ್ರೆ ನಿಮ್ಗೊಂದು ಇಲ್ಲಿ ಕೆರೆ ಸಿಗುತ್ತೆ. ಈ ಕೆರೆ ವ್ಯೂ ನೋಡ್ಬೋದು. ಈ ಕೆರೆ ಹೆಸರೇ ಮೈದಾಳ ಕೆರೆ ಅಂತ. ಸೊ ಇವಾಗ ಮೈದಾಳ ಕೆರೆ ಬಗ್ಗೆ ಹೇಳ್ತಾ ಇದೆ. ಸೊ ಮೈದಾಳ ಕೆರೆ ನಿಮ್ಗೆ ಹತ್ತರಿಂದ ತುಂಬ ಡೀಪಾಗಿ ತೋರ್ಸೋಣ. ಈ ಮೈದಾಳ ಕೆರೆನಲ್ಲಿ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ. ಈಜಾಡಕ್ಕೊಂದು ಜಾಗ ಒಂದು ತುಂಬ ಚೆನ್ನಾಗಿದೆ. ಈ ಮೈದಾಳ ಕೆರೆ ವ್ಯೂ ನೀವು ನೋಡಬೇಕಂದ್ರೆ, ಸೊ ಇಲ್ಲಿ ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡಗಳಿದೆ, ಬರೀ ಬಂಡೆಗಳು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ಬಂಡೆಗಳಿಂದ ನೀವು ಮುಂದೆ ಬಂದರೆ ನಿಮ್ಗೆ ಒಳ್ಳೆ ನೀಟ್ ಜಾಗ ಸಿಗುತ್ತೆ. ಮಂದಾರಗಿರಿ ಬೆಟ್ಟ ಮತ್ತು ಈ ಜಾಗ ನೋಡೋದಕ್ಕೆ ಬರೀ ಕರ್ನಾಟಕದಿಂದ ಅಲ್ಲ, ಚಿತ್ತೂರಿಂದನೂ ಬರ್ತಾರೆ. రెడ్డిగారు, నాయుడు గారు, ఈ ప్లేసు మీకు ఎలా అనిపిస్తుంది బ్రో? చాలా బాగుంది బ్రో. యూ కెన్ వైబ్ దిస్ ప్లేస్ బ్రో. చాలా సూపర్ గా ఉంది ఈ ప్లేస్. చూడండి, చాలా నీళ్ళు ఉంది, ఈత కొట్టచ్చు. అన్ని ప్లేస్లు చూడడానికి సూపర్ గా ఉంది. జై బాలయ్య. జై బాలయ్య. యాక్చువల్లీ దిస్ ఇస్ ది వ్యూ వీ క్యాన్ ఎక్స్ప్లోర్ ఇన్ దిస్ మందారగిరి. ಈ ವೀಕೆಂಡು ಫ್ಯಾಮಿಲಿ ಜೊತೆ ಬಂದರೆ ತುಂಬ ವೈಬ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಈ ಮೈದಾಳ ಕೆರೆಯ ಕೋಡಿ ಇದೇನೆ. ಆ ಕೆರೆಗೂ ಒಂದೊಂದು ಕೋಡಿ ಇರುತ್ತೆ. ಬಟ್ ಈ ಕೆರೆ ಕೋಡಿ ಸ್ಪೆಷಾಲಿಟಿ ಏನಂದರೆ, ಇಲ್ಲಿಂದ ಕೆರೆ ಕೋಡಿ ಬಿದ್ದಿದ್ದ ನೀರು ಇಲ್ಲಿಂದ ಹರ್ಕೊಂಡು ಮುಂದೆ ಫಾಲ್ಸ್ ಥರ ಹೋಗುತ್ತೆ. ಬನ್ನಿ ನಿಮಗೆ ಫಾಲ್ಸ್ ಯಾವ ರೀತಿ, ಕೈಂಡ್ ಆಫ್ ಎ ಫಾಲ್ಸ್ ಯಾವ ರೀತಿ ಹೋಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಹಿಯರ್ ಯು ಕ್ಯಾನ್ ಡೂ ಸಮ್ ಫಿಶಿಂಗ್ ಆಲ್ಸೋ. ತುಂಬ ಕಡೆ ಮೀನು ಸಿಗುತ್ತೆ ಇಲ್ಲಿ. ಸೊ ಇಲ್ಲಿಂದ ಯೂಶಲಿ ತುಂಬ ಮಳೆಗಾಲದಲ್ಲಿ ಬಂದರೆ ನಿಮಗೆ ಇಲ್ಲೆಲ್ಲ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇಲ್ಲೇನೆ ತುಂಬ ಮಳೆ ಟೈಮಲ್ಲಿ ಬಂದರೆ ನಿಮಗೆ ಇಲ್ಲಿಂದ ನೀರು ಕೋಡಿ ತುಂಬಿದ್ಮೇಲೆ ಇಲ್ಲಿಂದ ನೀರು ಹರ್ಕೊಂಡು ಸೊ ಇಲ್ಲಿಂದ ಹೋಗುತ್ತೆ ನಿಮಗೆ. ಸೊ ದೇರ್ ಯು ಕ್ಯಾನ್ ಸಿ ದಟ್ ಪಾಂಡ್. ಇಲ್ಲಿಂದ ಹೋಗಿ ನೀರೆಲ್ಲ ಅಕ್ಯುಮುಲೇಟ್ ಆಗಿ ಅಲ್ಲಿಂದ ನೆಕ್ಸ್ಟ್ ಕಡೆ ಮೂವ್ ಆಗುತ್ತೆ. ಆ್ಯಕ್ಚುಲಿ ನಮ್ದು ಯಾವುದೋ ಜಾಗಗಳಿಗೆ ಹೋದರೆ ನಮ್ಗೆ ಒಳ್ಳೆ ಶಿಲ್ಪಿಗಳು ಕಾಣಿಸ್ತಾರೆ. ಸೊ ಒಳ್ಳೊಳ್ಳೆ ಕೆತ್ತನೆಗಳು ಮಾಡಿರ್ತಾರೆ, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಇಲ್ಲೂ ಕೂಡ ತುಂಬ ಕೆತ್ತನೆಗಳಿದೆ. ಸೊ ನೀವು ಇಲ್ಲಿ ನೋಡಿ ಎಂತೆಂಥ ನಮ್ಮಲ್ಲಿ ಕಲಾವಿದಗಳಿದ್ದಾರೆ ಅಂತ. ಸೊ MB ಅಂತೆ, ಬಂಗಾರಿ ಲವ್ ಯು ಅಂತೆ, ಇದ್ಯಾವುದೋ ಲಿಕ್ಕಿ ಲವ್ ಯು ಅಂತೆ. ಸೊ ನೋಡಿ, ಸೊ ನೀವು ಹಿಂಗೆ ನೋಡಿದ್ರೆ ತುಂಬಾ ನಿಮಗೆ ಇದು ಕಾಣುತ್ತೆ. ಇಲ್ಲಿ ಶಿಲ್ಪಿಗಳು, ಕೆತ್ತನಚಾರಿಗಳು ನೋಡಿ, ಇವ್ರಿಗೆಲ್ಲ ನೋಡಿಕೊಂಡು ನಮ್ಮ ದೇಶ ಉದ್ಧಾರ ಆಗುತ್ತೆ. ಯಾವುದೇ ಒಂದು ಪ್ರವಾಸಿ ಸ್ಥಳಗಳಿಗೆ ಹೋದರೆ ಜಾಗಗಳನ್ನ ನೋಡಿ ಎಂಜಾಯ್ ಮಾಡಿ. ಸೊ ಅಲ್ಲಿ ನಿಮ್ಮ ಕೆತ್ತನೆಗಳನ್ನ ಅಲ್ಲಿ ಏನೋ ನಿಮ್ಮ ಕೈ ಚಳಕ ತೋರಿಸ್ಕೊಂಡು ಆ ಜಾಗಗಳನ್ನ ಹಾಳು ಮಾಡಬೇಡಿ. ಎಲ್ಲ ಜಾಗಗಳಿರೋದು ನೋಡೋಕ್ಕೆ, ಎಂಜಾಯ್ ಮಾಡೋಕ್ಕಷ್ಟೇ. ನಮ್ಮ ಕೈ ಚಳಕನ ತೋರಿಸಿ ಆ ಜಾಗಗಳನ್ನ ಮಲಿನ ಮಾಡೋದು ತುಂಬ ಕೆಡ್ತು. ಯಾರು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೇನೇ ಟ್ಯಾಲೆಂಟ್ ಇದ್ರೂ ನಿಮ್ಗೊಂದು ಏನೋ ಪೆನ್ನು, ಪೇಪರು, ಬುಕ್ಕು ಅಂತ ಇರುತ್ತೆ, ಅದ್ರ ಮೇಲೆ ಬರೀರಿ. ನಿಮ್ಮ ಕಲೆಗಳನ್ನ ಅದ್ರಲ್ಲಿ ತೋರಿಸ್ಕೊಡಿ ಅಂತ. ಅದನ್ನ ಬಿಟ್ಟು ಈ ಥರ ಬಂಡೆ ಬೆಟ್ಟಗಳೆಲ್ಲ ನಿಮ್ಮ ಕೆತ್ತನೆಗಳು ಮಾಡಿ ಪಾಪ ನಮ್ಮ ಆ ಕಾಲದ್ದು ಏನೋ ಶಿಲ್ಪಿಗಳಿಗೆ ಅವಮಾನ ಮಾಡಿಬಿಡಿ. ಸೊ ಇದು ನಮ್ಮ ಮಂದಾರಗಿರಿಯ ಒಂಥರ ಘಾಟ್ ಸೆಕ್ಷನ್ ಇದ್ದಂಗೆ. ಸೊ ಇಲ್ಲಾಂದ್ರೆ ಈ ಥರ ಬರ್ತಾ ಇರ್ತಾರೆ ಪಾಪ ಅಂಕಲ್ ನೋಡಿ ಹಿಂಗೆ ಓಡಿಸ್ತಾರೆ. ನೋಡಿ ಬ್ರೋ ಹೆಂಗೈತಿದ್ರು ರೋಡು. ಎಲ್ಲ ಸಿಮೆಂಟ್ ರೋಡೇ ಮಾಡ್ಬಿಡ್ತವ್ರೆ ಪಾಪ. ಬೈಕರ್ಸ್ ಪಾಪ ಯಾಕಣ್ಣ, ಏನಾಯ್ತಣ್ಣ? ಹಂಗೆ ಸ್ಟ್ರೈಟು ಕಪಲ್ಸಿದ್ದಾರೆ. ನಾವ್ ಈ ತರ ರೋಡಲ್ಲಿ ಹೋಗ್ಬೇಕಂದ್ರೆ ಒಂದು ಎಕ್ಸ್ಟ್ರಾ ಎನರ್ಜಿ ಇರಬೇಕು. ಅದಕ್ಕೆ ವೈಬ್ಸ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ನೀವು ಕಾರಲ್ಲಿ ತುಂಬ ಪೀಕಿಗೆ ಬಂದರೆ ಸೊ ಇಲ್ಲಿವರೆಗೂ ಬಂದು ನೀವು ಪಾರ್ಕಿಂಗ್ ಮಾಡ್ಬೋದು.
ಪಾರ್ಕಿಂಗ್ ಅಂತ ಜಾಗ ಕೊಟ್ಟಿದ್ದಾರೆ, ಮಧ್ಯೆ ಹಿಂಗೆ ಬರ್ತದೆ. ಓಕೆ ಫ್ರೆಂಡ್ಸ್, ಬಾಯ್. ನಮಗೆ ಎಲ್ಲಿ ಗುರು, ಎಲ್ಲೂ ಪಾರ್ಕಿಂಗೇ ಸಿಗ್ತಾ ಇಲ್ಲ. ಅಲ್ಲಿಂದ ಇಲ್ಲಿಂದೆಲ್ಲ ಸುತ್ತದೇ ಆಗೋಯ್ತು, ಹೋಗು. ಸೊ ಫೈನಲಿ ನಾವು ಪಾರ್ಕಿಂಗ್ ಹುಡುಕ್ತೀವಿ, ಬಿಡಲ್ಲ, ಆಗಿದ್ದಾಗ್ಬಿಡಿ. ಇಲ್ಲ ಇಷ್ಟೇ ಸಾಕಲ್ಲ, ನಾವು ಹೋಗುತ್ತೆ ಗಾಡಿ, ಸಾಕು. ಇಲ್ಲ ಈ ಮಂದಾರಗಿರಿ ಅನ್ನೋದು ನಿಮ್ಗೆಲ್ಲರೂ ಗೊತ್ತಿರುತ್ತೆ, ಇದೊಂದು ಜೈನ್ ಟೆಂಪಲ್ಲು. ಸೊ ಇದೊಂದು 12ನೇ ಶತಮಾನದಲ್ಲಿ ಇಲ್ಲಿ ಬಂದು ಜೈನರು ನೆಲೆಸಿ ಇಲ್ಲೊಂದು ದೇವಸ್ಥಾನ ಕಟ್ಟಿದ್ದಾರೆ. ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ಬನ್ನಿ. ಈ ಮಂದಾರಗಿರಿ ಬೆಟ್ಟದ ಮೇಲ್ಗಡೆ ಪೀಕಲ್ಲಿ ಒಂದು ಜೈನ್ ಟೆಂಪಲ್ ಇದೆ. ಸೊ ಕೆಳಗಡೆ ಹೋದರೆ ನಿಮಗೆ ಏನೋ ಒಂದು ನವಿಲುಗರಿ ಮಂದಿರ ಅಂತ ಇರುತ್ತೆ. ಸೊ ಇದೆಲ್ಲ ಕೂಡ ಜೈನರದೇ ಸೇರಿರೋ ಮಂದಿರಗಳು. ಸೊ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ದಿಸ್. ಸೊ ಜೈನ್ ಟೆಂಪಲ್. ಸೊ ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಹಾಕೊಂಡು ಹೋಗ್ಬೇಕಾಗುತ್ತೆ. ಬನ್ನಿ ಒಂದು ಪ್ರದಕ್ಷಿಣೆ ಹಾಕೋಣ. ಯಾರ ಪಾಪ ಇಲ್ಲಿ ಲೋಕಲ್ ಬಾಯ್ಸ್ಗಳು ಬೈಕ್ ಕಡೆ ಎತ್ಕೊಂಡ್ಬಂದ್ಬಿಟ್ಟವ್ರೆ ನೆಟ್ಕೊಂಬರೋ ಜಾಗದಲ್ಲಿ. ಫೈನ್, ಫೋನ್ಪೇ ಮಾಡ್ಬೋದಾ? ಇಲ್ಲಿ ನಾವು 10 ರೂಪಾಯಿ ಕೊಟ್ಟು ಎಂಟ್ರಿ ಫೀಸ್ ತೊಗೊಂಡು ಒಳಗೆ ಬರಬೇಕಾಗುತ್ತೆ. ಮುನಿಗಳ ಚರಣ ಅಂತಿದೆ, ಯೂಶಲಿ ನಾವು ಪಾದ ಅಂತ ಹೇಳ್ತೀವಿ. ಸೊ ದೇವರ ಪಾದ ಇಲ್ಲಿರುತ್ತೆ. ನಮ್ಗಳ ಥರನೇ ಇಲ್ಲೂ ಕೂಡ ತುಂಬಾ ಮಂದಿರಗಳಿರುತ್ತೆ. ಜೈನ್ ಟೆಂಪಲಲ್ಲಿ ಕೂಡ ತುಂಬ ಮಂದಿರಗಳಿರುತ್ತೆ. ನಾವು ಗರುಡ ಕಂಬ ಅಂತ ಹೇಳ್ತೀವಿ, ಅದೇ ಥರ ಕೂಡ ಇಲ್ಲೂ ಕೂಡ ಕಂಬಗಳಿರುತ್ತೆ. ಸೊ ಸೇಮ್ ಜೈನ್ ನಮ್ಗಳು ಕೂಡ ಹೇಗೆ ಮಂದಿರಗಳಿರುತ್ತೆ, ಇಲ್ಲೂ ಕೂಡ ಅದೇ ಥರ ಗರ್ಭಗುಡಿಗಳು ತುಂಬ ಇದೆ, ದೇವಸ್ಥಾನಗಳಿದೆ. ಸೊ ಯೂಶ್ವಲಿ ನಾವು ಹೇಳ್ತೀವಲ್ಲ, ಬುದ್ಧನಿಗೆ ಬೋಧಿ ವೃಕ್ಷಕ್ಕೆ ಜ್ಞಾನೋದಯ ಆಯಿತು ಅಂತ. ಸೊ ಅದರ ಒಂದು ಇಲ್ಲಿ ಮಾಡೆಲ್ ಥರ ಮಾಡಿದ್ದಾರೆ. ಸೊ ಇಲ್ಲೊಂದು ಬೋಧಿ ವೃಕ್ಷ ಥರ ಮಾಡಿದ್ದಾರೆ. ಅಲ್ಲಿ ಕಡೆ ಎಲ್ಲ ನಮ್ಮ ಜನಗಳು ಅವರ ಬೋಧನೆ ಕೇಳಿಕೊಂಡು ದೇ ಗೆಟ್ ಸಮ್ ಮೋಟಿವೇಶನ್ ಟು ದೇ ಲೈಫ್. ಅದಕ್ಕೋಸ್ಕರ ಇಲ್ಲಿ ಇದೊಂದು ಸ್ಟಾರ್ಟ್ ಥರ ಮಾಡಿದ್ದಾರೆ. ನೀವು ಇಲ್ಲೆಲ್ಲೇ ಬಂದರೂ ಕೂಡ ಮ್ಯಾಕ್ಸಿಮಮ್ ನಮ್ಮ ಗೊಮ್ಮಟೇಶ್ವರನ ಸ್ಟ್ಯಾಚ್ಯೂನ ನೋಡ್ತೀವಿ. ಸೊ ಬಾಹುಬಲಿ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂಗಳು ತುಂಬ ಇರುತ್ತೆ ಇಲ್ಲಿ. ಸೊ ಇದೇ ಭಗವಾನ್ ಮಹಾವೀರ ಸ್ವಾಮಿ ಸಮಾವಶರಣ. ಸೊ ಕಂಬ ಇರುತ್ತೆ ನಮ್ಮ ಗೊಮ್ಮಟೇಶ್ವರದ ಕಂಬ. ಸೊ ಇದು ದಿಗಂಬರರು ಅಂತ ಹೇಳ್ತಾರೆ ಅವ್ರ ಕಡೆ. ಸೊ ನಮ್ಮ ಗೊಮ್ಮಟೇಶ್ವರ ಇವರೆಲ್ಲ ಬಂದು ದಿಗಂಬರರನ್ನ ಅನುಸರಿಸಿಕೊಂಡು ಅವ್ರ ಪ್ರಕಾರ ಮೂವ್ ಮಾಡ್ತಿದ್ದಾರೆ. ಜೈನರು ನೋಡಿರ್ತೀವಿ, ಒಂದು ಶ್ವೇತಾಂಬರರು ಅಂತ ದಿಗಂಬರರು ಅಂದರೆ ಸೊ ಕಂಪ್ಲೀಟ್ಲಿ ನೆಕೆಡ್ ಈ ರೀತಿ ಇರ್ತಾರೆ. ಸೊ ನಮಗೆ ಆಲ್ರೆಡಿ ನಾನು ನೋಡಿದ್ದೀನಿ ತುಂಬ ಕಡೆ. ನಮ್ಮ ಗೊಮ್ಮಟೇಶ್ವರ ಗೊತ್ತು, ಸ್ಟಾಂಬೆಳಲ್ಲಿರೋ ಗೊಮ್ಮಟೇಶ್ವರ. ಸೊ ಅದೇ ಥರ ಕೂಡ ಇದು ದಿಗಂಬರರ ಒಂದು ದೇವಸ್ಥಾನ ಆಗಿ ಬರುತ್ತೆ. ನಮ್ಗೆ ಈ ಥರ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಸೊ ನೀವಲ್ಲಿ ನೋಡ್ತಾ ಇರೋದು ಹಿಂಗೆಲ್ಲ ಆರಿಸ್ಕೊಂಡು ಬರಬಾರ್ದು, ಬೈಕಲ್ಲಿ ನಿಧಾನಕ್ಕೆ ಬನ್ನಿ. ಆ್ಯಂಡ್ ವಿ ಹ್ಯಾವ್ ಟು ಗೋ ಲೈಕ್ ದಿಸ್. ಸೊ ಇಲ್ಲಿ ಹುಷಾರಾಗಿ ನಿಂತ್ಕೊಂಡು ಫೋಟೋಗಳು ತಗೋಬೇಕು. ನೀರು ಮಧ್ಯೆ ರೋಡ್ ಹೋಗೈತೆ ನೋಡಿ ಅಲ್ಲಿ. ಇದು ಬಂದು ಮನಸ್ತಂಭ ಅಂತ ಹೇಳ್ತಾರೆ. ಸೊ ಇದು ನಮ್ಮ ಗೊಮ್ಮಟ. ಇದು ಬಂದು ಗೊಮ್ಮಟೇಶ್ವರನ ವಿಗ್ರಹ. ಸೊ ಇದು ಬಂದು ಏಕಶಿಲೆಯಲ್ಲಿ ಕೆತ್ತಿದ್ದಾರೆ. ಈ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಏನಿದೆ, ಇದು ಬಂದರೂ ಗಂಗಾರ ಕಾಲದಲ್ಲಿ ಇವರು ಕೆತ್ತನೆ ಮಾಡಿದ್ದಾರೆ. ಸೊ ನಾವು ಶ್ರವಣಬೆಳಗೊಳದ ನೋಡ್ತೀವಿ ಗೊಮ್ಮಟೇಶ್ವರದ ಒಂದು ಸ್ಟ್ಯಾಚ್ಯೂ. ಸೊ ಇದು ಕೂಡ ಹಾಗೆ ಇದೆ, ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕದು, ಬಟ್ ಇಟ್ ವಾಸ್ ಗುಡ್. ಆ್ಯಕ್ಚುಲಿ ಇಲ್ಲಿ ನಾವು ನೋಡ್ತಾ ಇರೋದು ನವಿಲುಗರಿ ದೇವಸ್ಥಾನ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ನೋಡೋದಕ್ಕೆ ನವಿಲುಗರಿ ಥರ ಕಾಣೋದ್ರಿಂದ ಇದಕ್ಕೆ ನವಿಲುಗರಿ ದೇವಾಲಯ ಅಂತ ಇವರು ಹೇಳ್ತಾರೆ. ಆ್ಯಂಡ್ ಇದು ಬಂದು ನಮ್ಮ ಮಂದಾರಗಿರಿ ಬೆಟ್ಟದ ಪಕ್ಕದಲ್ಲೇ ಇದೆ. ಸೊ ಇಲ್ಲಿಂದ ನೀವು ಎಂಟ್ರಿಯಲ್ಲಿ ಕೊಡಬೇಕಾಗುತ್ತೆ ಮಂದಾರಗಿರಿ ಬೆಟ್ಟಕ್ಕೆ. ಸೊ ಇದ್ರ ಪಕ್ಕದಲ್ಲೇ ನಿಮಗೆ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಇದೆ. ಸೊ ನೀವು ಇಲ್ಲಿ ಬಂದರೆ 3 ಕೂಡ ನೋಡ್ಕೋಬೋದು, ಒಂದು ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಮತ್ತು ಈ ನವಿಲುಗರಿ ದೇವಸ್ಥಾನ ಮತ್ತು ಮಂದಾರಗಿರಿ ಬೆಟ್ಟ. ಬೆಟ್ಟದ ಮೇಲೆ ನಾವು ಆಲ್ರೆಡಿ ತೋರಿಸಿದ್ವಿ ಜೈನ್ ಟೆಂಪಲ್ ಇದೆ. ಸೊ ಈ ಗುರು ಮಂದಿರಕ್ಕೆ ಇವರು ನವಿಲುಗರಿ ಮಂದಿರ ಅಂತ ಹೇಳೋದಕ್ಕೆ ಕಾರಣ ಏನಂದರೆ, ಇದು ನೋಡೋದಕ್ಕೆ ನವಿಲುಗರಿಯಿಂದ ಮೀನ್ಸ್ ಆ ರೀತಿ ಸ್ಟ್ರಕ್ಚರಲ್ಲಿ ಕಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಗುರು ಮಂದಿರ. ಇಲ್ಲಿ ನಮ್ಮ ಫೋಟೋ ಇಲ್ವಾ? ಒಂದು ವೀಕೆಂಡು ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಸೊ ಇಲ್ಲಿಗೆ ಬರ್ಬೋದು. ಒನ್ ಡೇ ತುಮಕೂರು ಹತ್ರ ಇರೋ ಈ ಮಂದಾರಗಿರಿ ಬನ್ನಿ, ಎಂಜಾಯ್ ಮಾಡ್ಕೊಂಡು ಹೋಗಿ.